ರಾಜ್ಯ ರಾಜಕಾರಣದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡುವಂತಹ ರೀತಿಯಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಂತಹ ಶಾಸಕ ಇಕ್ಬಾಲ್ ಹುಸೇನ್ಗೆ ಇದೀಗ ನೋಟಿಸ್ನ ಬಿಸಿ ತಟ್ಟಿದೆ. ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ಪ್ರಮುಖವಾಗಿ ಅವರು ಕೊಟ್ಟಂತಹ ಬಹಿರಂಗ ಹೇಳಿಕೆ ತೀವ್ರವಾದಂತಹ ಚರ್ಚೆಗೆ ಗ್ರಾಸವಾಯಿತು. ಈ ಬಹಿರಂಗ ಹೇಳಿಕೆ ಕೊಟ್ಟ ಹಿನ್ನೆಲೆ ಇದೀಗ ಶಾಸಕ ಇಕ್ಬಾಲ್ ಹುಸೇನ್ಗೆ ಶಿಸ್ತು ಕ್ರಮದ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ಶಾಸಕ ಇಕ್ಬಾಲ್ ಹುಸೇನ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಈ ನೋಟಿಸ್ ಅನ್ನ ಜಾರಿ ಮಾಡಿದ್ದು 1 ವಾರದ ಒಳಗೆ ಈ ವಿಚಾರ ಅವರೇನು ಹೇಳಿಕೆ ಕೊಟ್ಟರಲ್ಲ ಅದಕ್ಕೆ ಸಮಜಾಯಿಷಿ ಕೊಡುವಂತೆ ಸೂಚನೆಯನ್ನ ನೀಡಲಾಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ಗೆ 100ಕ್ಕೂ ಹೆಚ್ಚು ಶಾಸಕರ ಬೆಂಬಲ ಇದೆ. 100ಕ್ಕೂ ಹೆಚ್ಚು ಶಾಸಕರು ಅಧಿಕಾರಿ ಅಂದ್ರೆ ನಾಯಕತ್ವ ಬದಲಾವಣೆಯನ್ನ ಬಯಸ್ತಾ ಇದ್ದಾರೆ ಅಂತ ನಿನ್ನೆಯಷ್ಟೇ ಹೇಳಿಕೆಯನ್ನ ಕೊಟ್ಟಿದ್ರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧಿಕಾರವನ್ನ ಬಿಟ್ಕೊಡ್ಬೇಕು ಅಂತ ಹೇಳಿ ನಿನ್ನೆ ರಾಮನಗರ ಶಾಸಕ ಕೊಟ್ಟಿದ್ರು ಹೇಳಿಕೆಯನ್ನ. ಹಾಗಾಗಿ ಇನ್ನು ಮುಂದಾದ್ರೂ ಈ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಹಿರಂಗ ಹೇಳಿಕೆಗಳಿಗೆ ಬ್ರೇಕ್ ಹಾಕುವಂತ ಕ್ರಮವಾಗಿ ಈ ನೋಟಿಸ್ ಅನ್ನ ಕೊಡಲಾಗಿದೆ. ಬಟ್ ಅದು ಎಷ್ಟು ಮಟ್ಟಿಗೆ ಸಕ್ಸಸ್ಫುಲ್ ಆಗುತ್ತೆ ಅನ್ನೋದು ಪ್ರಶ್ನೆ. ಈ ರೀತಿ ನೋಟಿಸ್ ಅನ್ನ ಕೊಡೋದ್ರಿಂದ, ಶಿಸ್ತು ಕ್ರಮದ ಎಚ್ಚರಿಕೆ ಕೊಡೋದ್ರಿಂದ ಬಹಿರಂಗ ಹೇಳಿಕೆಗಳಿಗೆ ಬ್ರೇಕ್ ಬೀಳುತ್ತಾ ಹೀಗಂತ ಹೇಳಿ ಒಂದು ಪ್ರಶ್ನೆ ಇದೆ. ಆಪ್ತ ಶಾಸಕನಿಗೆ ನೋಟಿಸ್ ಜಾರಿ ಮಾಡೋದ್ರ ಜೊತೆಗೇನೆ ಸಿದ್ದು ಟೀಮ್ಗೆ ಕೂಡ ಎಚ್ಚರಿಕೆಯನ್ನ ರವಾನೆ ಮಾಡುವಂತ ಕೆಲಸವನ್ನ ಕೆಪಿಸಿಸಿ ಅಧ್ಯಕ್ಷರು ಆಗಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಮಾಡ್ತಾ ಇರೋದು ಗೊತ್ತಾಗ್ತಾ ಇದೆ. ಟೀಮ್ಗೆ ಎಚ್ಚರಿಕೆಯನ್ನ ರವಾನೆ ಮಾಡ್ತಾ ಇದ್ದಾರೆ. ಒಂದು ಕಡೆ ತಮ್ಮ ಪರವಾಗಿ ಮಾತನಾಡಿದ್ರು ಸರಿ, ಸಿದ್ದರಾಮಯ್ಯನವರ ಬಣದವರು ಸಿದ್ದರಾಮಯ್ಯನವ್ರ ಪರವಾಗಿ ಬ್ಯಾಟ್ ಬೀಸಿದ್ರು ಸರಿ, ಅದನ್ನ ನಾವು ಸಹಿಸೋದಿಲ್ಲ ಅನ್ನುವಂಥ ಸಂದೇಶವನ್ನ ರವಾನೆ ಮಾಡ್ತಾ ಇದ್ದಾರೆ. ಪರೋಕ್ಷವಾಗಿ ಸಿಎಂ ಟೀಮ್ಗೆ ಕೂಡ ಶಿಸ್ತು ಕ್ರಮದ ಎಚ್ಚರಿಕೆ ಕೊಟ್ರ ಅನ್ನುವಂಥ ಚರ್ಚೆಗಳು ರಾಜಕೀಯ ಪಡಸಾಲೆಯಲ್ಲಿ ಈಗಾಗಲೇ ಆರಂಭ ಆಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದೀಪಾ ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ದೀಪಾ, ನಿನ್ನೆ ಈ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊಟ್ಟಂತ ಹೇಳಿಕೆ ಅವರದ್ದೇ ಬಣದ ನಾಯಕನಿಗೇನೆ ನೋಟಿಸ್ ಅನ್ನ ಜಾರಿ ಮಾಡಿರೋದು ಡಿಕೆ ಶಿವಕುಮಾರ್. ಸೊ ಏನ್ ಸಂದೇಶವನ್ನ ರವಾನೆ ಮಾಡ್ತಿದ್ದಾರೆ ಎಲ್ಲ ನಾಯಕರಿಗೆ ಓವರ್ ಆಲ್ ಆಗಿ? ಪ್ರಜ್ವಲ, ನಾಯಕತ್ವ ಬದಲಾವಣೆ ಇಂದು ನಿನ್ನೆದಲ್ಲ. ಯಾವಾಗ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂತು ಅಂದಿನಿಂದಲೂ ಕೂಡ 2.5 ವರ್ಷ 3 ವರ್ಷ ಅನ್ನುವಂತಹದ್ದು ಅಧಿಕಾರ ಹಂಚಿಕೆ ಸೂತ್ರದಲ್ಲಿ ಈ ಒಂದು ಕಮಿಟ್ಮೆಂಟ್ ಆಗಿದೆ ಅನ್ನುವಂತಹದ್ದನ್ನ ಹೇಳ್ತಾನೆ ಬಂದ್ರು ನಾಯಕರುಗಳು. ಇದು ಕೇವಲ ಶಾಸಕರು ಸಚಿವರಿಗಷ್ಟೇ ಸೀಮಿತ ಆಗಿರಲಿಲ್ಲ. ಖಾಸಗಿ ಮಾಧ್ಯಮವೊಂದರಲ್ಲಿ ಇದೇ ಡಿಕೆ ಶಿವಕುಮಾರ್ ನಮ್ಮಲ್ಲಿ ಒಡಂಬಡಿಕೆ ಒಂದು ಒಪ್ಪಂದ ಆಗಿದೆ ಅನ್ನುವಂತಹದ್ದನ್ನು ಯಾವಾಗ ಹೇಳಿಕೆ ಕೊಟ್ಟರು ಅಂದಿನಿಂದ ಈ ಒಂದು ಅಧಿಕಾರ ಹಂಚಿಕೆ ಸೂತ್ರದ ವಿಚಾರ ಇನ್ನೂ ಜೋರಾಗಿ ಚರ್ಚೆಗೆ ಬಂತು. ಕಳೆದ ಕೆಲವು ತಿಂಗಳುಗಳ ಹಿಂದೆ ಬಹಿರಂಗವಾಗಿ ಹೇಳ್ತಾ ಇದ್ದವರಿಗೆ ನೇರವಾಗಿ ಹೈಕಮಾಂಡ್ ನಿಂದಲೇ ಒಂದು ಸೂಚನೆ ಕೊಡಿಸುವ ಮೂಲಕ ಡಿಕೆ ಶಿವಕುಮಾರ್ ಇದಕ್ಕೊಂದು ಕಡಿವಾಣ ಹಾಕುವಂತಹ ಕೆಲಸ ಮಾಡಿದ್ರು. ಆದ್ರೆ ಇದೀಗ ಮತ್ತೆ ಈ ಒಂದು ಅಧಿಕಾರ ಹಂಚಿಕೆ ವಿಚಾರ ಚರ್ಚೆಯಲ್ಲಿದೆ. ಇತ್ತೀಚೆಗೆ KN ರಾಜಣ್ಣ ಏನು ಸೆಪ್ಟೆಂಬರ್ನಲ್ಲಿ ಒಂದಿಷ್ಟು ಕ್ರಾಂತಿ ಆಗುತ್ತೆ ಅನ್ನುವಂತಹದ್ದು ಹೇಳಿಕೆ ಕೊಟ್ಟರು. ಆದ್ರೆ ಅವರು ಕೇವಲ ಕ್ರಾಂತಿ ಆಗತ್ತೆ ಅಂದ್ರು, ಏನು ಎತ್ತ ಅನ್ನುವಂತಹದ್ದನ್ನು ಹೇಳಿರಲಿಲ್ಲ. ಆದ್ರೆ ಇದೀಗ ಡಿಕೆ ಶಿವಕುಮಾರ್ ಅವರ ಬಣ ಡಿಕೆ ಶಿವಕುಮಾರ್ 2-3 ತಿಂಗಳಲ್ಲಿ ಸಿಎಂ ಆಗೇ ಆಗ್ತಾರೆ ಅನ್ನುವಂತಹ ಹೇಳಿಕೆ ಕೊಡುವ ಮೂಲಕ ಮತ್ತೊಂದು ಹೊಸ ಚರ್ಚೆಗಳನ್ನ ಹುಟ್ಟು ಹಾಕಿದ್ರು. ಇದು ಕೇವಲ ಪಕ್ಷಕ್ಕಷ್ಟೇ ಅಲ್ಲ, ವಿಪಕ್ಷಕ್ಕೂ ಕೂಡ ಅಸ್ತ್ರವಾಗಿ ಪರಿಣಮಿಸಿತು. ಹೀಗಾಗಿ ಯಾರೂ ಕೂಡ ಬಹಿರಂಗ ಹೇಳಿಕೆಗಳನ್ನ ನೀಡಬಾರ್ದು, ಅದರಲ್ಲೂ ಅಧಿಕಾರ ಹಂಚಿಕೆ ಅನ್ನುವಂತಹ ವಿಚಾರದಲ್ಲಿ ಯಾರು ಮಾತನಾಡಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಏನು ಹೇಳಿಕೆಗಳನ್ನ ಕೊಟ್ಟಿದ್ರು ಇಕ್ಬಾಲ್ ಹುಸೇನ್ ಅವರಿಗೆ ನೋಟಿಸ್ ಇಶ್ಯೂ ಮಾಡುವಂತಹ ಕೆಲಸವನ್ನ ಡಿಕೆ ಶಿವಕುಮಾರ್ ಮಾಡಿದ್ದಾರೆ. ಯಾರು ಬಹಿರಂಗವಾಗಿ ಹೇಳಿಕೆ ಕೊಡ್ತಾರೆ, ಅದು ಸಿದ್ದರಾಮಯ್ಯ ಬಣ ಆಗಿರ್ಬೋದು ಅಥವಾ ನನ್ನ ಸುತ್ತಮುತ್ತ ಕಾಣಿಸಿಕೊಂಡಂತಹ ಶಾಸಕರಾಗಿರ್ಬೋದು, ಯಾರು ಕೂಡ ಈ ರೀತಿಯಾದಂತಹ ಕೆಲಸವನ್ನ ಇನ್ನು ಮುಂದೆ ಮಾಡಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ನೋಟಿಸ್ ಅನ್ನ ಕೊಡೋದಕ್ಕೆ ಇದೀಗ ಡಿಕೆ ಶಿವಕುಮಾರ್ ಮುಂದಾಗಿರುವಂತಹದ್ದು. ಅದನ್ನ ಬಹಿರಂಗವಾಗಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಅಧಿಕಾರ ಹಂಚಿಕೆ ಅಥವಾ ನಾನ್ ಸಿಎಂ ಆಗ್ತೀನಿ ಅನ್ನುವಂತಹದ್ದನ್ನು ಯಾರೂ ಕೂಡ ಹೇಳುವಂಗಿಲ್ಲ, ಎಲ್ಲವೂ ಕೂಡ ಹೈಕಮಾಂಡ್ ಡಿಸೈಡ್ ಮಾಡುವಂತಹ ವ್ಯವಸ್ಥೆ ಅದು. ಆದ್ರೆ ಈ ರೀತಿ ಹೇಳಿಕೆ ಕೊಡೋದ್ರಿಂದ ಪಕ್ಷಕ್ಕೆ ಡ್ಯಾಮೇಜ್ ಅಷ್ಟೇ ಅಲ್ಲ, ವಿಪಕ್ಷಗಳು ಇದನ್ನೇ ಎತ್ಕೊಂಡು ಮಾತನಾಡ್ತವೆ. ಹಾಗಾಗಿ ಅವರಿಗೆ ನೋಟಿಸ್ ಅನ್ನ ಕೊಡ್ತೀನಿ, ಯಾರು ಕೂಡ ಮಾತನಾಡಬೇಡಿ ಅನ್ನುವಂತಹ ನೇರ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇದು ಕೇವಲ ಇಕ್ಬಾಲ್ ಹುಸೇನ್ ಅಷ್ಟೇ ಅಲ್ಲ, ಈಗೇನು ಡಿಕೆ ಶಿವಕುಮಾರ್ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರ ಬಣದ ಒಂದಿಷ್ಟು ಸಚಿವರುಗಳು ಹೇಳಿಕೆಗಳನ್ನ ನೀಡುತ್ತಿದ್ದಾರೆ. ಅವರ ಶಾಸಕರುಗಳು 5 ವರ್ಷ ಪೂರ್ಣ ಆಗ್ತಾರೆ ಸಿದ್ದರಾಮಯ್ಯ ಅನ್ನುವಂತಹ ಹೇಳಿಕೆಗಳನ್ನ ನೀಡುತ್ತಿದ್ದಾರೆ. ಅದೆಲ್ಲರಿಗೂ ಕೂಡ ಇದು ಎಚ್ಚರಿಕೆ ಗಂಟೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸದ್ಯಕ್ಕೆ ಇಕ್ಬಾಲ್ ಹುಸೇನ್ ಅವರಿಗೆ ನೋಟಿಸ್ ಅನ್ನು ಕೂಡ ಇಶ್ಯೂ ಮಾಡಿರುವಂತಹದ್ದು. ಪ್ರಜ್ವಲ. ಫೈನ್ ದೀಪಾ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.